ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಹಲೋ ನಮಸ್ತೆ ಎಮ್ ಕೆರ್ ಸ್ಕ್ವಾಡ್, ವೆಲ್ಕಮ್ ಟು ದಿ ನ್ಯೂ ವಿಡಿಯೋ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ನಿಮ್ಮನ್ನೆಲ್ಲರನ್ನು ಮೀಟ್ ಮಾಡ್ತಾ ಇದ್ದೀನಿ. ಸುಮಾರು ದಿನ ಆಗೋಗಿದೆ, ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಯಾಕೆ ವಿಡಿಯೋ ಮಾಡಿಲ್ಲ ಏನು ಹೇಳೋದೇ ಬೇಡ. ಯಾಕಂದರೆ ಪದೇ ಪದೇ ಅದನ್ನು ಹೇಳಿ ನನಗೂ ಬೋರ್ ಆಗಿದೆ, ಕೇಳಿ ಕೇಳಿ ನಿಮಗೂ ಬೋರ್ ಆಗಿದೆ. ಆಯ್ತು ಬಿಡು. ಆಫ್ಟರ್ ಎ ಲಾಂಗ್ ಟೈಮ್ ನಾನೀಗ ಒಂದು ಸಿಟಿ ರೌಂಡ್ಸ್ ಹೋಗ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ನೈಟ್ ಲೈಫು. ಇವತ್ತು ಯಾಕೋ ಲೈಟಾಗಿ ಮಳೆ ಬರ್ತಾ ಇದೆ. ಇದಂತೂ ನವೆಂಬರ್ ಮಂತಲ್ಲಿ ಏನಕ್ಕೆ ಮಳೆ ಬರ್ತಿದೆ ದೇವರಣೆಗೂ ಗೊತ್ತಿಲ್ಲ. ಗ್ರೀನ್ ಲೈಟ್ ಬಿಟ್ಟಿದೆ, ಪಟ್ ಅಂತ ಹೋಗ್ಬಿಡೋಣ. ರೈಟ್ ಸೈಡಲ್ಲಿ ಏನೋ ಲೈಟಿಂಗ್ಸ್ ಹಾಕಿದ್ದಾರೆ, ಏನಂತ ಒಂದು ರೌಂಡ್ ಹೋಗಿ ಬರೋಣ. ಏನಾದ್ರು ಇಂಟ್ರೆಸ್ಟಿಂಗ್ ಕಾಣತ್ತಾ ನೋಡೋಣ. ನನಗೆ ಈ ಸರ್ಕಲಲ್ಲಿ ಯಾವಾಗಲೂ ತುಂಬ ಸೂಪರ್ ಬೈಕ್ಸ್ಗಳೆಲ್ಲ ಕಾಣಿಸ್ತವೆ. ಮೇ ಬಿ ಇಲ್ಲೆಲ್ಲ ರಿಚ್ ಪೀಪಲ್ಸ್ ಎಲ್ಲ ಇದ್ದಾರೆ, ಮೇ ಬಿ ಅದಕ್ಕೆ ಇರ್ಬೋದು. ನೋಡೋಣ ಇವತ್ತು ಯಾವ್ದಾದ್ರು ಸೂಪರ್ ಬೈಕ್ ಸ್ಪಾಟ್ ಆಗತ್ತಾ ಅಂತ. ಮೇ ಬಿ ಇಷ್ಟೊತ್ತಿಗೆ ಯಾವುದೇ ಗಾಡಿಗಳು ಕಾಣಲ್ಲ, ಸೂಪರ್ ಬೈಕ್ಸ್ಗಳೆಲ್ಲ. ಸಂಜೆ ಈವ್ನಿಂಗ್ ಅಷ್ಟೊತ್ತಿಗೆ ಬರ್ತಾರೆ, ಇಲ್ಲಾಂದರೆ ಫುಲ್ಲು ನೈಟು 11 ಗಂಟೆ ಮೇಲೆ ಬರ್ತಾರೆ ಅವರೆಲ್ಲ. ನೈಟ್ ಹೊತ್ತು ನಮ್ಮ ಮನೆ ಹತ್ರ ಎಲ್ಲ ಫುಲ್ ಸೌಂಡ್ ಕೇಳಿಸ್ತಾ ಇರುತ್ತೆ ಸೂಪರ್ ಬೈಕ್ಸ್ದು. ನೋಡೋಣ, ನನ್ನ ಲಕ್ಕಿದ್ರೆ ಚೆನ್ನಾಗಿದೆ ಇವತ್ತು ಯಾವ್ದಾದ್ರು ಬೈಕ್ಸ್ ಕಾಣಿಸ್ತಾವ ಅಂತ. ಯಾವುದೋ ಮಿನಿಸ್ಟ್ರದಿರಬಹುದು. ಏನಿದು ಡೆವಲಪ್ಮೆಂಟ್ಸ್ ಆ್ಯಂಡ್ ಬಿಲ್ಡರ್ಸ್. ಕಾಪರೇಟ್ ಬರೋಕ್ಕಿಂತ ಮುಂಚೆ ಹೋಗ್ಬಿಡೋಣ. ನಥಿಂಗ್ ಇಂಟ್ರೆಸ್ಟಿಂಗ್ ಟು ಸಿ. ಸಿಟಿ ನೈಟ್ ಲೈಫು ಒಂಥರ ನೋಡೋಕ್ಕೆ ಚೆಂದ, ಒಂಥರ ಡಿಫ್ರೆಂಟ್ ವೈಬ್ ಆಗಿಬಿಡತ್ತೆ. ಬೆಳಗ್ಗೆ ಹೊತ್ತೆಲ್ಲ ಫುಲ್ಲು ಬಿಸಿಲು ಓಡಾಡೋಕ್ಕೆ ಮನ್ಸು ಬರೋಲ್ಲ. ನೈಟ್ ಹೊತ್ತು ಕೋಲ್ಡ್ ಆಗಿರುತ್ತೆ, ಜೊತೆಗೆ ಮಳೆ ಬರ್ತಾ ಇದೆ, ಪರ್ಫೆಕ್ಟ್ ವೆದರ್. ಹೆವಿ ಸೌಂಡ್ ಮಾಡ್ತಾ ಇದ್ದಾನೆ ಎದುರುಗಡೆ ಬುಲೆಟ್. ಅವನು ಕೇಳೋಕ್ಕೆ ಚೆನ್ನಾಗೇ ಇರುತ್ತೆ, ಬಟ್ ತುಂಬ ಲಾಂಗ್ ಟೈಮ್ ಕೇಳಿದ್ರೆ ಕಿರಿಕಿರಿ. ಬುಲೆಟ್ ಅವ್ನು ಫಸ್ಟು ಓವರ್ಟೇಕ್ ಹೊಡೆಯೋಣ, ಎಲ್ಲ ಕಿರಿಕಿರಿ. ನನಗೆ ಬೇರೆ ಏನಕ್ಕೋ ಗೊತ್ತಿಲ್ಲ, ಫುಲ್ ನಿದ್ದೆ ಇವತ್ತಂತೂ. ಮಲಗಿ ಸಾಕಾಯಿತು. ಮಧ್ಯಾಹ್ನ ಮಲಗಿದವನು ಇವಾಗ 6:30 ಎದ್ದಿದ್ದೀನಿ. ಯಾಕೆ ಗೊರು ಸುಮ್ಮನೆ ಹೊರಡ್ತೀಯ? ಸ್ಮಾರ್ಟ್ ಸಿಟಿ ಶಿವಮೊಗ್ಗ. ಏನು ಸ್ಮಾರ್ಟ್ ಸಿಟಿನೋ ಏನೋ, ಸ್ಮಾರ್ಟ್ ಆಗಿರೋದೇನಿಲ್ಲ ಸಿಟಿಲಿ. ಇದು ತೀರ್ಥಹಳ್ಳಿ ರೋಡು, ತೀರ್ಥಹಳ್ಳಿ ಓಲ್ಡ್ ರೋಡ್ ಏನೋ ಅಂತಾರೆ ಇದಕ್ಕೆ, ಎಕ್ಸಾಕ್ಟ್ಲಿ ನೆನಪಿಲ್ಲ. ಇದು ಯಾವ್ದು ಬಸ್ ಗುರು, ಈ ನಮ್ಮನ್ನೆಲ್ಲ ಇಡ್ಸಿದ್ದಾವೆ. ನಾನಿವಾಗ ಫುಲ್ಲು ಶೋರೂಮ್ಸ್ ಇರೋವಂಥ ರೋಡಿಗೆ ಬಂದಿದ್ದೀನಿ. ನೋಡಿ, ಹೋಂಡಾ ಶೋರೂಮ್ ಇದೆ. ವೇಸ್ಟು, ಯಾವ ಗಾಡಿನೂ ಇಲ್ಲ ಅಂತಾರೆ. ಫಸ್ಟ್ ಬಂದ ತಕ್ಷಣ ಇವ್ರು ಹೇಳೋದೇ ಇಲ್ಲ ಅಂತ. ನಮ್ಮ ಪ್ರೀತಿಯ ಹೀರೋ ಬೆಸ್ಟ್ ಶೋರೂಮು. ಇದ್ಯಾವುದು? ಟಿ ವಿ ಎಸ್, ಯಮಹ, ಸುಜುಕಿ ಇದೆ ಆ ಕಡೆ. ಇಲ್ಲಿ ಫೋಕ್ಸ್ ವ್ಯಾಗನ್ ಇದೆ. ಫುಲ್ಲು ಶೋರೂಮ್ಸ್ ಇದ್ದಾವೆ. ಹೋಂಡಾ ಏನಕ್ಕೆ ವರ್ಷ ಶೋರೂಮು ಅಂತ ಹೇಳಿದೆ ಅಂದರೆ, ನಾನೊಂದು ಇಯರ್ ಬ್ಯಾಕ್ ಎಕ್ಸ್ಪಲ್ಸ್ ತೊಗೋಬೇಕಾದ್ರೆ CB3 200X ಅಂತ ಬಂದಿತ್ತು. ಅವಾಗಷ್ಟೇ ರಿಲೀಸ್ ಆಗಿದ್ದು ಗಾಡಿ. ಅದು ಫಸ್ಟಿಗೆ ಹೋದ ತಕ್ಷಣ ಅವ್ರು ಹೇಳಿದ್ದು, ಸರ್ ಇಲ್ಲ ಸರ್, ಆ ಗಾಡಿ ಬರೋದೇ ಇಲ್ಲ ಸರ್, ನಮ್ಮ ಹತ್ರ ಇಲ್ಲವೇ ಇಲ್ಲ, ನೀವು ಅದಕ್ಕೆ ಹೋಂಡಾ ಬಿಗ್ ವಿಂಗಿಗೆ ಹೋಗಬೇಕು ಅಂತ. ನೋಡಿದ್ರೆ ಆಫ್ಟರ್ 2-3 ಮಂತ್ಸು ಇದೇ ಶೋರೂಮಲ್ಲಿ ಮಾರ್ತಾಯಿದ್ದಾರೆ. ಪ್ರಾಪರಾಗಿ ಅವರು ಶೋರೂಮ್ ಒಳಗಡೆ ಬಿಡ್ಕೊಳಲ್ಲ. ಫಸ್ಟ್ ಆಫ್ ಆಲು ಶೋರೂಮ್ ಒಳಗಡೆ ಹೋಗಿ ಸ್ವಲ್ಪ ಇನ್ಫಾರ್ಮೇಷನ್ ಏನಾದ್ರು ಕೊಡ್ಬೋದು ಅಟ್ಲೀಸ್ಟ್ ಗಾಡಿ ಬಗ್ಗೆ. ಅವ್ರು ಬಂದ ತಕ್ಷಣ ಇಲ್ಲ ಸರ್ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಮ್ಮ ಅಣ್ಣನಿಗೋಸ್ಕರ ಹೋಂಡಾ ಹಾರ್ನೆಟ್ ತೊಗೊಂಡು ಅಂತ ಹೋಗಿದ್ದೆ. ಹೋಂಡಾ ಹಾರ್ನೆಟ್ಟು ಅವರು ಗಾಡಿನೇ ಇಲ್ಲ ಅಂದ್ಬಿಟ್ರು. ಅವ್ರು ಬೈ ಮಾಡ್ತೀರಾ ಇಲ್ವಾ ಏನೂ ಕೇಳಿಲ್ಲ. ಟೆಸ್ಟ್ ರೈಡ್ಗಂತ ಹೋಗಿದ್ವಿ ನಾವು ಆ್ಯಕ್ಚುಲಿ. ಅವ್ರು ಬೈ ಮಾಡ್ತಿದ್ದೀರಾ ನೀವು ಏನೂ ಕೇಳೇ ಇಲ್ಲ. ಸರ್ ಇಲ್ಲ ಸರ್, ಹೋಂಡಾ ಹಾರ್ನೆಟ್ ಸ್ಟಾಕೇ ಇಲ್ಲ ಸರ್, ಸ್ಟಾಕ್ ಬರೋಲ್ಲ ಸರ್, ಸದ್ಯಕ್ಕೆ ಬರೋಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಆಮೇಲೆ ಹೋಂಡಾ 300F ತೊಗೊಂಡ್ವಿ. ಇನ್ಯಾವ್ದು ಶೋರೂಮ್ ಇದೆ ನನಗಂತೂ ಗೊತ್ತಿಲ್ಲ. ಹೋಂಡಾದು ನನ್ನ ಪ್ರಕಾರ ಓಕೆ, ಇನ್ನೊಂದು ಶೋರೂಮ್ ಇದೆ ಹೋಂಡಾದ್ದು. ಅಲ್ಲಿ ಆ್ಯಕ್ಚುಲಿ ಹೋಂಡಾ ಹಾರ್ನೆಟ್ ಸ್ಟಾಕ್ ಇಟ್ಟಿದ್ರು. ಮೇ ಬಿ ಕಸ್ಟಮರ್ ಬೈಕೆ ಕೊಟ್ಟಿದ್ರೇನೋ ಗೊತ್ತಿಲ್ಲ, ಬಟ್ ನಮಗೆ ಟೆಸ್ಟ್ ರೈಡಿಗಂತೂ ಕೊಟ್ಟಿದ್ರು, ಅರೇಂಜ್ ಮಾಡಿದರು. ಪ್ರಾಪರಾಗಿ ಓಡಿಸಿದ್ವಿ ಇಬ್ಬರು, ನಾನು ನಮ್ಮ ಬ್ರದರ್ ಇಬ್ಬರೂ ಹೋಗಿ ಟೆಸ್ಟ್ ರೈಡ್ ಮಾಡಿದ್ವಿ. ಸೊ ಹಂಗಿರಬೇಕು ಶೋರೂಮ್ ಅಂದರೆ, ಅಟ್ಲೀಸ್ಟ್ ಒಂದು ಅರೇಂಜ್ಮೆಂಟ್ ಮಾಡೋ ಥರ ಇರಬೇಕು. ಇವ್ರು ಸ್ಟಾರ್ಟಿಂಗ್ ಹೋದ ತಕ್ಷಣ ಇಲ್ಲ ಅಂದ್ಬಿಡ್ತಾರೆ. ನೋಡಿ ಸುಜುಕಿ ಇಲ್ಲೇ ಇದೆ.
ಭಾರಿ ಸಕಾಲಾಗಿದೆ ಇಲ್ಲಿ ವಿ ಸ್ಟ್ರಾಮು. ಜಸ್ಟು ಕೂತ್ಕೊಂಡ್ಬಿಟ್ಟು ನನಗೆ ಫೀಲ್ ಮಾಡ್ಕೊಂಡಿದ್ದೆ ಅಷ್ಟೇ, ಎಕ್ಸ್ಪ್ರೆಸ್ ತೊಗೊಳೋ ಬದಲು ವಿ ಸ್ಟ್ರಾಮ್ ತೊಗೊಳ್ಬೋದಿತ್ತಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೊಂಡಿದ್ದೆ. ಏನೋ ಅಂತಾರಲ್ಲ, ನಮ್ಮ ಹತ್ರ ಇರೋದು ಯಾವತ್ತು ನಮಗೆ ಚೆನ್ನಾಗಿ ಅನಿಸಲ್ಲ ಅಂತ, ಬೇರೆಯವ್ರದ್ದೇ ನಮಗೆ ಚೆನ್ನಾಗಿ ಅನಿಸೋದು ಅಂತ. ಹಾಗೆ ಓಕೆ ತೊಗೊಂಡಿದ್ದೀನಿ. ಐ ಆಮ್ ಹ್ಯಾಪಿ ವಿತ್ ದಿಸ್. ಪ್ರಾಪರಾಗಿ ರಿವ್ಯೂ ಒಂದು ಮಾಡ್ತೀನಿ ನಿಮಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಫ್ಟರ್ ದ 2 years ಯೂಸರ್ ಎಕ್ಸ್ಪೀರಿಯೆನ್ಸು. ನೋಡೋಣ ಅದು ಯಾವತ್ತು ಮಾಡ್ತೀನಿ ಅಂತ. ಗಾಡಿ ಇವಾಗ ಆಲ್ರೆಡಿ 16,000 ಓಡಿದೆ. 16,000 ತುಂಬ ಕಿಲೋಮೀಟರ್ಸ್ ಅಲ್ಲ 2 yearsಗೆ. ಮೇ ಬಿ ಇನ್ನೂ ಓಡ್ತಿತ್ತು, ಅಬೌಟ್ 20 ಮೇಲೆ ಹೋಗಿರ್ತಿತ್ತು ನನಗೆ ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದಿದ್ರೆ. ನಾನು ಎಕ್ಸ್ಪಲ್ಸ್ ಏನಕ್ಕೆ ತೊಗೊಂಡೆ ಅಂತ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ, ವ್ಲಾಗ್ ಅಥವಾ ರಿವ್ಯೂ ಥರನೇ ಮಾಡ್ತೀನಿ. ಎಕ್ಸ್ಪಲ್ಸ್ ಏನಕ್ಕೆ ತೊಗೊಂಡೆ, ವಿ ಸ್ಟ್ರಾಮ್ ಯಾಕೆ ತೊಗೊಂಡಿಲ್ಲ, ವಿ ಸ್ಟ್ರಾಮ್ 250 ಅಥವಾ ಹೋಂಡಾ 200X ಏನಕ್ಕೆ ತೊಗೊಂಡಿಲ್ಲ, ಆಲ್ಮೋಸ್ಟ್ ಆಲ್ ಸೆಗ್ಮೆಂಟ್ಸ್ 200cc ಸೆಗ್ಮೆಂಟ್ಸನ್ನು ಕಂಪೇರ್ ಮಾಡ್ತೀನಿ. ನಿಮಗೆ ಆ ವಿಡಿಯೋ ತನಕ ವೆಯ್ಟ್ ಮಾಡೋ ಪೇಷನ್ಸ್ ಇಲ್ಲ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ಆಲ್ ರೌಂಡರ್ ಬೆಸ್ಟ್ ಬೈಕ್. ಈ ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ, ಯಾಕಂತ ನಿಮಗೆ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಲೆಫ್ಟ್ ಸೈಡಿಗೆ ಕಿಯಾ ಶೋರೂಮ್ ಇದೆ, ಅಪೋಸಿಟಲ್ಲಿ ಟೊಯೋಟಾ ಇದೆ. ಇವರಿಬ್ಬರು ಮಧ್ಯಾಹ್ನ ಸೇಲ್ಸಿಂದು ಯುದ್ಧ ನಡೆಯುತ್ತಿರ್ಬೋದು. ಶೋರೂಮ್ ಚೆನ್ನಾಗಿಟ್ಟಿದ್ದಾರೆ ಆ್ಯಕ್ಚುಲಿ, ಲೈಟಿಂಗ್ಸ್ ಎಲ್ಲ ಸಕಾಲ ಮಾಡಿದ್ದಾರೆ, ಒಳ್ಳೆ ಲುಕ್ ಕಾಣುತ್ತೆ. ಟೊಯೋಟಾದಲ್ಲಿ ಫುಲ್ಲು ರೆಡೇ ಕಾಣಿಸ್ತಾ ಇದೆ ನನಗೆ. ರೆಡ್ ಬಿಟ್ಟು ಬೇರೆ ಯಾವ ಕಲರ್ ಕಾಣಿಸ್ತಿಲ್ಲ. ಅಲ್ಲಲ್ಲಿ ಚೂರು ವೈಟ್ ಕಲರ್ ಹಾಕಿದ್ದಾರೆ. ಟೊಯೋಟಾ ಆ್ಯಕ್ಚುಲಿ ಇವಾಗ ಅಷ್ಟೊಂದು ಮಜಾ ಇಲ್ಲ. ಟೊಯೋಟಾ ಅಂದರೆ ಮೊದಲು ಹೇಗಿರ್ತಿತ್ತು, ಅದರ ಫೀಲೇ ಬೇರೆ ಇರ್ತಿತ್ತು. ಟೊಯೋಟಾ ಅಂದರೆ ರಿಲಯಬಿಲಿಟಿ ಅಂತ ಒಂದು ಮಾತು ಇರ್ತಿತ್ತು, ಒಂದು ಲೆವೆಲ್ ಇರ್ತಿತ್ತು. ಟೊಯೋಟಾ ಇವಾಗ ಎಲ್ಲ ಸುಜುಕಿ ಗಾಡಿಗಳನ್ನು ತಗೊಂಡು ಅವ್ರದ್ದು ರೀಬ್ರ್ಯಾಂಡ್ ಮಾಡಿ ಬಿಡ್ತಾ ಇದ್ದಾರೆ. ಆ ಫೀಲೇ ಇಲ್ಲ, ಒಂದು ರಿಲಯಬಿಲಿಟಿ ಅನ್ನೋ ಫೀಲೇ ಇಲ್ಲ. ಅವ್ರೊಂಥರ ಗಾಡಿನೇ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು, ಒಳ್ಳೆ ಲುಕ್ಕೇ ಸಕಾಲಾಗಿರ್ತಿತ್ತು. ಅವರೇ ಕಳ್ಕೊಂಡ್ರು ಅದನ್ನು. ಯಾವುದಿದೆ ಅವ್ರದ್ದು ಗಾಡಿ ಇವಾಗ? ಇಟಿಯೋಸ್ ನಿಲ್ಲಿಸಿದ್ರು, ಲಿವೋ ನಿಲ್ಲಿಸಿದ್ರು, ಇವಾಗಿರೋದು ಇನೋವಾ, ಫಾರ್ಚುನರು ನನಗೆ ಗೊತ್ತಿರೋ ಪ್ರಕಾರ. ಇನ್ಯಾವ ಗಾಡಿ ಇದೆ? ಕ್ಯಾಮ್ರಿ ಇರ್ಬೋದು. ಕ್ಯಾಮ್ರಿ ಅಷ್ಟೊಂದು ಸೇಲ್ಸ್ ಏನು ಆಗೋಲ್ಲ ಇಂಡಿಯಾದಲ್ಲಿ, ಯಾಕಂದರೆ ಅಷ್ಟು ಪ್ರೀಮಿಯಂ ಗಾಡಿ ತೊಗೊಳಲ್ಲ ಇಂಡಿಯಾದಲ್ಲಿ. ಮೇ ಬಿ ಅದಕ್ಕೆ ಇರ್ಬೋದು ಪ್ರೀಮಿಯಂ ಗಾಡಿಗಳನ್ನು ತೊಗೊಳಲ್ಲ ಇಂಡಿಯಾದಲ್ಲಿ ಅಂತ ಸುಜುಕಿ ಗಾಡಿಗಳನ್ನ ತೊಗೊಂಡು ರೀಬ್ರ್ಯಾಂಡ್ ಮಾಡಿಬಿಡ್ತಾ ಇದ್ದಾರೆ. ಇವಾಗ ಕರೆಂಟ್ಲಿ ಆಟೋಮೊಬೈಲ್ ಇಂಡಸ್ಟ್ರಿನ ಲೀಡ್ ಮಾಡ್ತಾ ಇರೋದು ಒಂದು 2-3 ಕಂಪನಿ ಇರ್ಬೋದು ಅಷ್ಟೇ ಇಂಡಿಯಾದಲ್ಲಿ. ಫಸ್ಟು ಟಾಟಾ, ಆಮೇಲೆ ಮಹೇಂದ್ರ, ಸುಜುಕಿ ಸ್ವಲ್ಪ, ಯಾಕಂದರೆ ಅವ್ರದ್ದು ಲೋಯೆಸ್ಟ್ ಸೆಗ್ಮೆಂಟ್ ಗಾಡಿಗಳು ಇರ್ತವೆ, ಸ್ವಲ್ಪ ರಿಲಯಬಿಲಿಟಿನೂ ಇರುತ್ತೆ ಅಂತ. ಅದು ಬಿಟ್ಟರೆ ಇನ್ಯಾವ ಗಾಡಿನೂ ಅಷ್ಟೊಂದಿಲ್ಲ. ಕಿಯಾ ಓಕೆ, ಅವ್ರದ್ದು ಇರೋದ ಗಾಡಿ 3-4 ಇಲ್ಲೇನೋ ಯಾವುದ್ಯಾವುದಿದೆ. ಕಿಯಾ ಸೆಲ್ಟೋಸು, ಸಾನೆಟ್ಟು, ಕಾರ್ನಿವಲ್. ಇಲ್ಲೊಂದು ಆ್ಯಕ್ಚುಲಿ ಒಳ್ಳೆ ಮೋಟರ್ ಸೈಕಲ್ ಸ್ಟೋರ್ ಇದೆ, ಬಿಗ್ ಬಿ ಬೈಕರ್ಸ್ ಅಂತ ಇದೆ ನೋಡಿ ಶೋರೂಮು. ಇಲ್ಲಿ ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಸಿಗ್ತವೆ ಮೋಟರ್ ಸೈಕಲ್ ರಿಲೇಟೆಡ್. ರೈಡಿಂಗ್ ಜಾಕೆಟ್ಸು ಅಥವಾ ಶೂಸು ಅವೆಲ್ಲ ಸಿಗ್ತವೆ. ನಿಮಗೇನಾದ್ರು ಆ ಸ್ಟೋರ್ ಬಗ್ಗೆ ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಮಳೆ ಬಂದಿದೆ, ಮಳೆ ಬಂದಿದ್ದಕ್ಕೆ ಒಳ್ಳೆ ಫ್ರೆಶ್ನೆಸ್ ಫೀಲ್ ಇದೆ. ಒಂಥರ ಗಾಳಿಲೇ ಒಂಥರ ಸುಗಂಧ ಇದೆ. ಸಿಗ್ನಲ್ ಲೈನ್ ಇಲ್ಲಿದೆ, ಎಲ್ಲರೂ ಅಲ್ಲೋಗಿ ನಿಲ್ತಾ ಇದ್ದಾರೆ. ಏನಕ್ಕಂತ ದೇವರಿಗೆ ಗೊತ್ತು. ಇವಾಗ ಇಲ್ಲಿಂದ ರೈಟಿಗೆ ಹೋಗೋಣ. ಲೆಫ್ಟ್ ಸೈಡು ಅಷ್ಟೊಂದು ಏನಿಲ್ಲ ನೋಡೋಕ್ಕೆ. ರೈಟ್ ಸೈಡಿಗೆ ಹೋದರೆ ಪ್ರಾಪರ್ ಸಿಟಿ ಬರುತ್ತೆ, ದುರ್ಗಿಗುಡಿ ರೋಡ್ ಅಂತ ಬರುತ್ತೆ, ನೆಹರು ರೋಡು. ಸೊ ಚೆನ್ನಾಗಿರುತ್ತೆ ಅಲ್ಲಿ ನೋಡೋಕ್ಕೆ. ಸುಮಾರು ಶಾಪ್ಸ್ ಎಲ್ಲ ಇದ್ದಾವೆ. ಶಿವಮೊಗ್ಗ ಏನೋ ಒಂಥರ ಪೀಸು, ಆರಾಮಾಗಿರ್ಬೋದು, ತಲೆಬಿಸಿ ಇಲ್ಲ, ಜಾಸ್ತಿ ಟ್ರಾಫಿಕ್ ಇಲ್ಲ. ಟ್ರಾಫಿಕ್ ಇದೆ ಬಟ್ ಬೆಂಗಳೂರಷ್ಟು ಅಥವಾ ಮೈಸೂರಷ್ಟು ಅಲ್ಲ. ಸ್ಟಿಲ್ ಓಕೆ, ಸಿಟಿ ಲೈಫು ಚೆನ್ನಾಗಿರುತ್ತೆ. ಸಿಟಿನೂ ಸಿಗುತ್ತೆ, ಫ್ರೀಡಮು ಸಿಗುತ್ತೆ. ಗ್ರೀನ್ ಲೈಟ್ ಬರ್ತಾನೆ ಇಲ್ಲ, ಬರುತ್ತಾ ಇಲ್ವೋ ಏನು ಕತೆ. ಆಲ್ಮೋಸ್ಟ್ ನಿಂತ್ಕೊಂಡು 2 ನಿಮಿಷ ಮೇಲಾಯಿತು. ಇಲ್ಲಿ ಮೊದಲೆಲ್ಲ ಸುಮಾರು ಶಾಪ್ಸ್ ಇದ್ವು ಈ ತಿನ್ನೋವಂಥ ಐಟಮ್ಸಿಂದು, ಗೋಬಿ ಮಂಚೂರಿ, ಮಸಾಲೆ ಪುರಿ ಆ ಥರ ಎಲ್ಲ ಶಾಪ್ಸ್ ಇತ್ತು. ಈಗ ಎಲ್ಲ ಎತ್ತಂಗಡಿ ಮಾಡಿಸ್ಬಿಟ್ಟಿದ್ದಾರೆ. KFC ಇದೆ ನೋಡಿ, KFC, ಪಿಜ್ಜಾ ಹಟ್. ನಾಟ್ ಮೈ ಟೈಪ್, ಐ ಡೋಂಟ್ ಲೈಕ್ KFC. ಸಿಟಿ ಇವತ್ತು ಆ್ಯಕ್ಚುಲಿ ಖಾಲಿ ಇದೆ. ಅಷ್ಟೊಂದು ಗಾಡಿಗಳಿಲ್ಲ, ಅಷ್ಟೊಂದು ಗಾಡಿ ಪಾರ್ಕು ಮಾಡಿಲ್ಲ. ಇಲ್ಲೆಲ್ಲ ಪಾರ್ಕಿಂಗೇ ಸಿಗಲ್ಲ.
ಸೊ ಅಂಥದ್ರಲ್ಲಿ ಇಷ್ಟು ಫ್ರೀ ಆಗಿದೆ ಅಂದರೆ ಓಕೆ. ಸೋನಿ ಶೋರೂಮ್ ಇದೆ ಇಲ್ಲಿ, ನೋಡ್ಕೊಂಡಿರ್ತೀನಿ. ಒಂದು ಕ್ಯಾಮ್ರಾ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ರಿಸರ್ಚ್ ಮಾಡ್ತಾ ಇದ್ದೀನಿ. ಸೋನಿ ತೊಗೊಳೋದ, ನಿಕಾನ್ ತೊಗೊಳೋದ ಅಥವಾ ಕೆನಾನ್ ತೊಗೊಳೋದ ಗೊತ್ತಾಗ್ತಾ ಇಲ್ಲ. ಕೆನಾನು R50 ಒಂದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಜೆಟಲ್ಲಿ. ಆ್ಯಕ್ಚುಲಿ ಬಜೆಟ್ ನಂದು ಅಷ್ಟೊಂದು ಇಲ್ಲ, 65,000 70,000 ಇಲ್ಲ. ಬಟ್ ಸ್ಟಿಲ್ ರಿಸರ್ಚ್ ಮಾಡ್ತಾ ಇದ್ದೀನಿ. ನಾನು ಮ್ಯಾಕ್ಸಿಮಮ್ಮು ಸೋನಿ ಕಡೆನೇ ಹೋಗೋದು, ಯಾಕಂದರೆ ಅವ್ರದ್ದು ಕಲರ್ಸ್ ಆ್ಯಕ್ಚುಲಿ ಚೆನ್ನಾಗಿರುತ್ತಂತೆ ವಿಡಿಯೋದಲ್ಲಿ. ನಾನು ನೋಡ್ದಂಗೆ ವಿಡಿಯೋ ಮಾಡೋಕ್ಕೆ ಜಾಸ್ತಿ ಸೋನಿನೇ ಯೂಸ್ ಮಾಡ್ತಾರೆ ಅದರ್ ಯೂಟ್ಯೂಬರ್ಸ್. ನಾನು ನೋಡಿದ ಪ್ರಕಾರ ಯೂಟ್ಯೂಬರ್ಸ್ ಎಲ್ಲ ಆಲ್ಮೋಸ್ಟ್ ಸೋನಿ ಯೂಸ್ ಮಾಡ್ತಾರೆ. ಬಟ್ ಇಂಟರ್ನ್ಯಾಷ್ನಲಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ ಕೆನಾನಲ್ಲಿ, ನಿಕಾನಲ್ಲಿ. ಸೊ ಕೆನಾನ್ ಅಥವಾ ನಿಕಾನು ಅವೆಲ್ಲ ಯೂಸ್ ಮಾಡೋದು ನೋಡಿದ್ದೀನಿ ನಾನು. ನೋಡೋಣ ಯಾವ್ದು ತೊಗೊತೀನಿ ಅಂತ. ಸೋನಿಲಿ ಏನಂದರೆ ಆಪ್ಷನ್ಸು ಜಾಸ್ತಿ ಇಲ್ಲ. ಸೋನಿ ZV-E10 ಅಂತ ಏನೋ ಒಂದಿದೆ, ಮಿರರ್ಲೆಸ್ ಕ್ಯಾಮ್ರಾ. ಅದು ಓಕೆ ಅಂತ ಅನಿಸಿದೆ ನನಗೆ. ಅಂಥ ಏನು ಎಕ್ಸ್ಟ್ರಾರ್ಡಿನರಿ ಇಲ್ಲ, ಬಟ್ ಕೆಲಸ ಆಗತ್ತೆ. ಝೂಮ್ ಲೆನ್ಸು ಮತ್ತು ವೈಡ್ ಲೆನ್ಸು ಅವೆಲ್ಲ ತೊಗೊಳ್ಬೇಕಾಗತ್ತೆ. ಬಟ್ ನನಗಿವಾಗ ಅವಶ್ಯಕತೆ ಇಲ್ಲ ವೈಡ್ ಲೆನ್ಸು ಅಥವಾ ಝೂಮ್ ಲೆನ್ಸ್ ಎಲ್ಲ. ಯಾಕಂದರೆ ನಾನು ಸದ್ಯ ಅಟ್ಲೀಸ್ಟ್ 1 ವರ್ಷ ತನಕನಾದ್ರು ಲಾಂಗ್ ಟ್ರಿಪ್ಸ್ ಮಾಡಲ್ಲ. ಯಾಕೆಂದರೆ ಕಾಲೇಜಿಗೆ ಹೋಗ್ತಾಯಿದ್ದೀನಿ. ಫಸ್ಟು ಕಾಲೇಜ್ ಕೆಲಸ ಮುಗ್ಸ್ಕೊಳ್ಳೋಣ. ಕಾಲೇಜ್ ಮುಗಿದ್ಮೇಲೆ ಟೈಮ್ ಇರುತ್ತೆ, ಟ್ರಾವೆಲಿಂಗ್ ಮಾಡೋಕ್ಕಾಗತ್ತಾ ನೋಡ್ತೀನಿ. ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಡಿಸೈಡ್ ಆಗಿದೆ. ಪ್ರಾಪರ್ ನಾಲೆಜೇ ಇಲ್ಲ ನನಗೆ ಕ್ಯಾಮ್ರಾಸ್ ಬಗ್ಗೆ. ಮೊಬೈಲ್ ಮೇಲೆ ತುಂಬ ನಾಲೆಜ್ ಇದೆ ನನಗೆ. ಮೊಬೈಲ್ಸ್ ಯಾವ್ಯಾವ್ದು ಹೆಂಗೆ ಏನೂ ಎಲ್ಲ ಹೇಳ್ಬಿಡ್ತೀನಿ, ಬಟ್ ಕ್ಯಾಮ್ರಾ ಬಗ್ಗೆ ಝೀರೋ ನಾಲೆಜ್. ಪೊಲೀಸ್ ಗಾಡಿ ಇಲ್ಲ ಇದೆಯಲ್ಲಪ್ಪ, ಸ್ಕಾರ್ಪಿಯೋ. ಮೇ ಬಿ ಮಹೇಂದ್ರ ಅವ್ರದ್ದು ಸೇಲ್ ಜಾಸ್ತಿ ಆಗಿರೋದು ಪೊಲೀಸರಿಂದನೇ ಇರಬೇಕು. ಪೊಲೀಸರು ಯೂಸ್ ಮಾಡ್ತಾರೆ ಅಂತ ಜನ ತೊಗೊಳೋದು ಜಾಸ್ತಿ ಬಿಲ್ಡಪ್ಪಿಗೋಸ್ಕರ. ಸ್ಕಾರ್ಪಿಯೋ ಅಥವಾ ಬುಲೆರೋ. ನಿಮಗೆ ಗೊತ್ತಿಲ್ಲ ಅಂದರೆ ಎಕ್ಸಾಕ್ಟ್ಲಿ ಈ ರೋಡ್ ಇದೆಯಲ್ಲ, ಈ ರೋಡಲ್ಲಿ ನಾನು ಮತ್ತು ಅಮಿತ್ ಸಾಂಗ್ ಶೂಟಿಂಗ್ ಮಾಡಿದ್ವಿ. ನಾನೊಬ್ಬನೇ ರ್ಯಾಪರ್ ಸಾಂಗಿಂದು ವಿಡಿಯೋ ಶೂಟ್ ಇಲ್ಲೇ ಮಾಡಿದ್ದು. ಮೆಮೊರೀಸ್ ಇದ್ದಾವೆ, ಗುಡ್ ಮೆಮೊರೀಸ್ ಇದ್ದಾವೆ ತುಂಬ. ಯಾವೊಂದು ಗುರು ಹಾಲ್ ನೋಡಿ, ಅದು ಯಾಕ್ರಲ್ಲ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋ ತನಕ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್, ಬಿ ಅಡ್ವೆಂಚರಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.